ಅಲ್ವಾ ಮಕ್ಕಳೇ, ಇವತ್ತಿನ ಕ್ವೆಶ್ಚನಲ್ಲಿ ಇಫ್ ಎ ಆ್ಯಂಡ್ ಬಿ ಆರ್ ಟೂ ಮ್ಯಾಟ್ರಿಕ್ಸ್ ಸಚ್ ದ್ಯಾಟ್ ಎ ಬಿ ಇದನ್ನು ಎ ಬಿ ಮಲ್ಟಿಪ್ಲೈ ಮಾಡಿದ್ದಾರೆ ಈಸ್ ಆ್ಯನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆ್ಯಂಡ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಬಿ ಈಸ್ 3x4 ದೆನ್ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎ ಈಸ್. ಸಿಂಪಲ್ ಆಗಿ ಒಂದು ಫಾರ್ಮುಲಾ ಇದೆ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ನಲ್ಲಿ. ನಾವು ಯಾವಾಗಾದರೂ ಎಮ್ ಇಂಟು ಎನ್ ಮಾಡಿದಾಗ ಮತ್ತು ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಎನ್ ಇಂಟು ಪಿ ಮಾಡಿದಾಗ ಇದು ಫಸ್ಟಿಗೆ ರೋಸ್ ಇರುತ್ತೆ, ನೆಕ್ಸ್ಟ್ ಇರುತ್ತೆ ಕಾಲಮ್. ಇದನ್ನು ಹಾಗೆ ಇದು ಫಸ್ಟಿಗೆ ರೋಸ್, ಸೆಕೆಂಡಿಗೆ ಕಾಲಮ್ ಇರುತ್ತೆ. ಮಲ್ಟಿಪ್ಲೈ ಆದ ನಂತರ ಇವೆರಡು ವ್ಯಾನಿಷ್ ಆಗುತ್ತೆ. ಓಕೆ, ಇಲ್ಲಿರುತ್ತೆ ಎಮ್ ಇಂಟು ಪಿ. ಸೊ ಇದರೊಳಗೆ ಏನು ಕೊಟ್ಟಿದ್ದಾರೆ ಅಂದರೆ ಎ ಒಂದು ಮ್ಯಾಟ್ರಿಕ್ಸ್ ಇದೆ, ಬಿ ಒಂದು ಮ್ಯಾಟ್ರಿಕ್ಸ್ ಇದೆ. ಬಿ ಆರ್ಡರ್ ಕೊಟ್ಟಿದ್ದಾರೆ 3x4. ಓಕೆ, ಇಲ್ಲಿ ಮಲ್ಟಿಪ್ಲೈ ಆದ ನಂತರ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. ಐಡೆಂಟಿಟಿ ಮ್ಯಾಟ್ರಿಕ್ಸಿಗೆ ಯಾವಾಗಲೂ ಸ್ಕ್ವೇರ್ ಮ್ಯಾಟ್ರಿಕ್ಸೇ ಇರುತ್ತೆ. ಅಂದರೆ ಇಲ್ಲಿ ನಾ ಹೇಳಿದಾಗೆ ಎಮ್ ಇಂಟು ಎನ್ ಇರುತ್ತೆ ಅಲ್ಲ. ಓಕೆ, ಇವೆರಡು ಈಕ್ವಲ್ ಇರುತ್ತೆ. ಏಕೆಂದರೆ ಇವೆರಡು ವ್ಯಾನಿಷ್ ಆಗಬೇಕಂದ್ರೆ ತೆಗೆದು ಹಾಕಬೇಕು, ಡಿಸಪಿಯರ್ ಆಗುತ್ತೆ. ಅದಕ್ಕೆ ಎನ್ ಈಕ್ವಲ್ಸ್ ಟು 3 ಆಗುತ್ತೆ, ಇದು 3 ಆಗುತ್ತೆ. ಓಕೆನಾ, ಇಲ್ಲಿ ಮಲ್ಟಿಪ್ಲೈ ಆದ ನಂತರ ಇವೆರಡು ಇಲ್ಲಿ ಬಂದು ಕೂಡುತ್ತವೆ 4x4. ಏಕೆಂದರೆ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್, ಇದು ಬಿ ಮ್ಯಾಟ್ರಿಕ್ಸ್. ಸೊ ನಮ್ಮದು ಈ ಮ್ಯಾಟ್ರಿಕ್ಸಿನ ಒಂದು ಈ ಮ್ಯಾಟ್ರಿಕ್ಸ್ ಎಮ್ ವ್ಯಾಲ್ಯೂ ಏನಾಗುತ್ತೆ, ಎಮ್ ವ್ಯಾಲ್ಯೂ 4 ಆಗುತ್ತೆ. ಸೊ ಇಟ್ ವಿಲ್ ಬಿ 4x3. ಇದು ತುಂಬ ಸಿಂಪಲ್ ಆಗಿರುತ್ತೆ. ಫಸ್ಟಿಗೆ ಇನ್ನೊಮ್ಮೆ ತಿಳಿಸುತ್ತೇನೆ. ಎಮ್ ಇಂಟು ಎನ್ ಇರುತ್ತೆ, ಎನ್ ಇಂಟು ಪಿ ಇರುತ್ತೆ. ಇವೆರಡು ಸೇಮ್ ಇದ್ದಾಗಷ್ಟೇ ಮಲ್ಟಿಪ್ಲಿಕೇಶನ್ ಆಗೋದಕ್ಕೆ ಸಾಧ್ಯ. ಇದು ಎ ಮ್ಯಾಟ್ರಿಕ್ಸ್ ಇದೆ ಅಂದ್ಕೊಳ್ಳಿ, ಬಿ ಮ್ಯಾಟ್ರಿಕ್ಸ್. ಸಿ ಮ್ಯಾಟ್ರಿಕ್ಸ್ ಸಿಗಬೇಕಂತ ಹೇಳಿದರೆ ಇವೆರಡು ಸೇಮ್ ಇರಬೇಕು. ಇದರ ನಂಬರ್ ಆಫ್ ಕಾಲಮ್ಸ್, ಇದರ ನಂಬರ್ ಆಫ್ ರೋಸ್ ಎರಡು ಸೇಮ್ ಇದ್ದಾಗೆ ಈ ಮಲ್ಟಿಪ್ಲಿಕೇಶನ್ ಪಾಸಿಬಲ್. ದೆನ್ ಪಿ ಇಂಟು ಎನ್ ಆಗುತ್ತೆ ಮಲ್ಟಿಪ್ಲಿಕೇಶನ್ ಮ್ಯಾಟ್ರಿಕ್ಸ್ ಸಿಕ್ಕ ನಂತರ. ಯಾವುದು ಇದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್. ರಿಸಲ್ಟೆಂಟ್ ಮ್ಯಾಟ್ರಿಕ್ಸಿಂದ 4 ಇಲ್ಲಿ ಬರುತ್ತೆ, ಈ 3 ವ್ಯಾನಿಷ್ ಆಗುತ್ತೆ. ಇಲ್ಲೂ 4 ಇರಬೇಕು, ಆವಾಗ ಮಾತ್ರ ಇಲ್ಲಿ ಬರುತ್ತೆ. ಮತ್ತು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿ.